ಅದೊಂದು ಇಲಾಖೆಯಲ್ಲಿ ಯಾರು ಏನು ಕೇಳೋರಿಲ್ಲ ಅಂತ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರಂತೆ. ಬಹಿರಂಗ ಟೆಂಡರ್ ಕೂಗದೆ ಅಧಿಕಾರಿಯೇ ಶಾಮೀಲಾಗಿ ಒಳಗೊಳಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಟೆಂಡರ್ ಜಾಗಕ್ಕೆ ಕೇವಲ 50,000 ಹೈ ಬೇಡಿಂಗ್ ಅಂತ ತೋರಿಸಿ ಅಧಿಕಾರಿಯೇ ಅಕ್ರಮಕ್ಕೆ ಸಾಥ್ ನೀಡಿ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಅದೇನು ಕತೆ ಅಂತೀರಾ? ಈ ವರದಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಬರದ ನಾಡೆ ಎಂದು ರಾಜ್ಯದಲ್ಲಿ ಫೇಮಸ್. ಅಂತಹ ಜಿಲ್ಲೆಯಲ್ಲಿ ಈಗ ಯಾವ ಕೆರೆಯಲ್ಲಿ ನೋಡಿದ್ರೂ ನೀರು ನೀರು. ಇದರಿಂದ ಬೆಂಗಳೂರು, ಆಂಧ್ರ ಪ್ರದೇಶ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯಲ್ಲಿ ಒಂದಷ್ಟು ಕೆರೆಗಳನ್ನು ನಿಭಾಯಿಸ್ತಾ ಇದೆ. ಹೀಗಿರುವಾಗ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆ ಸೌಂದರ್ಯವಾಗಿ ಬೆಟ್ಟ ಗುಡ್ಡಗಳ ನಡುವಿಲಿದ್ರು. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸಲು ಸರ್ಕಾರಕ್ಕೆ ಆದಾಯ ತರುವ ನಿಟ್ಟಿನಲ್ಲಿ ಜಲಕ್ರೀಡೆಗೆ ಅವಕಾಶ ಮಾಡಿಕೊಟ್ಟು ಪ್ರವಾಸೋದ್ಯಮ ಇಲಾಖೆಯಿಂದ 5 ಲಕ್ಷಕ್ಕೆ ಟೆಂಡರ್ ಕೂಗಿತ್ತು. ಆದರೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ಟೆಂಡರ್ ಕೂಗಬೇಕಾಗಿದ್ದ ಅಧಿಕಾರಿ ಯಾವುದೇ ಪತ್ರಿಕಾ ಮಾಧ್ಯಮ ಪ್ರಕಟಣೆ, ಕರಪತ್ರ ಮೂಲಕ ಪ್ರಚಾರ ನೀಡದೆ 5 ಲಕ್ಷಕ್ಕೆ ಕೂಗಿದ ಟೆಂಡರ್ ಅನ್ನು ಒಳಗೊಳಗೆ ಅಕ್ವಾ ಎಸ್ಕೇಪ್ ಅಡ್ವೆಂಚರ್ಸ್ ಎಂಬ ಸಂಸ್ಥೆಯ ಜೊತೆಗೆ ಶಾಮೀಲಾಗಿ ಕೇವಲ 50,000 ಚಿಲ್ಲರೆ ಕಾಸಿಗೆ ಹೈ ಬೆಂಡಿಂಗ್ ಅಂತ ತೋರಿಸಿ ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರಂತ ಆರೋಪ ಕೇಳಿಬಂದಿದೆ. ನನ್ನ ಹೆಸರು ಭೂಷಣ್. ನಾವು ಈ ವಾಟರ್ ಹೊಸಳ್ಳಿ ಕೆರೆ ಏನಿದೆ ಇದನ್ನು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇದು ದಿನಾಂಕ 8/9/25 ಆದೇಶವಿಲ್ಲದೇನೆ ಅವತ್ತೇ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಇವ್ರು ಆದೇಶ ಕೊಟ್ಟಿರೋದು ಯಾವಾಗ? 12/8/25. ಮೂಲಭೂತ ಸೌಕರ್ಯಗಳು ಒದಗಿಸಿದ ಮೇಲೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇರೋದು. ಆದರೆ ಯಾವುದೇ ರೀತಿ ಟಾಯ್ಲೆಟ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, CC ಕ್ಯಾಮ್ರಾ ಆಗಲಿ, ಲೈಟ್ಸ್ ಆಗಲಿ ಯಾವುದು ಕೊಟ್ಟಿಲ್ಲ. ಇಲ್ಲಿಗೆ 7 ತಿಂಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸಹಾಯಕ ನಿರ್ದೇಶಕ AD ಅವರು ಇಲ್ಲಿ ಎಷ್ಟು ಸರಿ ವಿಸಿಟ್ ಕೊಟ್ಟಿದ್ದಾರೆ. ಆ ಥರ ಏನಾದರೂ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಅವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟೂರಿಸಂ ಗೈಡ್ಲೈನ್ಸ್ ಅಲ್ಲಿ ಇದೆ. ಆ ಐಟಮ್ಗಳನ್ನ ಮುಟ್ಗೋಲ್ ಹಾಕಂತೀವಿ ಅಂತ ಅದಕ್ಕೆ ಸಂಬಂಧಪಟ್ಟ ಲೆಟ್ರೂ ಸಹಾಯಕ ನಿರ್ದೇಶಕ ಯಶವಂತ್ ಅವ್ರಿಗೂ ಕೊಟ್ಟಿದ್ದೀನಿ, ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೂ ಕೊಟ್ಟಿದ್ದೀನಿ. ಅವರು ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ನಡೆಸ್ತಾ ಇದ್ದಾರೆ. ಇವತ್ತು ನಡೆಸ್ತಾ ಇದ್ದಾರೆ. ಆತನು ಲೆಟರ್ ಕೊಟ್ಟಿದ್ದಾನಂತೆ, ನಾನು ನಡೆಸೋಕ್ಕಾಗಲ್ಲ, ನಿಲ್ಲಿಸ್ತೀನಿ ಅಂತ ಹೋದ ವಾರ ಕೊಟ್ಟಿದ್ದಾನಂತೆ. DC ಅವರು ಅದ್ರ ಬಗ್ಗೆ ನಮ್ಗೆ ಹೇಳಿದ್ದಾರೆ, ಅದು ನಿಲ್ಲಿಸಿದ್ದಾರೆ, ಇವಾಗ ನಡೆಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಲೆಟ್ರು ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಆದ್ರೂ ಇಂಥವರೆಗೂ ನಡೆಸ್ತಾನೆ ಇದ್ದಾನೆ. ಈ ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆ, ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆಗೆ ಕೊಟ್ಟಿರೋದು. ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅನ್ನೋ ಸಂಸ್ಥೆ ನಡೆಸ್ತಾ ಇರೋದಿಲ್ಲಿ. ಇವೆರಡು ಸಂಸ್ಥೆಗಳು ಏನಾಗಿದೆ, ಈಗ ನಾನು ಮುಟ್ಗೋಲ್ ಹಾಕೊಳ್ಳಿ ಅಂತ ನಾನು ಲೆಟ್ರ್ ಕೊಡೋವರೆಗೂ ಕೆಲವು ಐಟಮ್ಗಳು ಜಾಸ್ತಿ ಇತ್ತು. ನಾನು ಮುಟ್ಗೋಲ್ ಹಾಕೊಳ್ಳಿ ಅಂತ ಹೇಳಿದ್ಮೇಲೆ ಕೆಲವು ಐಟಮ್ಗಳು ಕಾಣೆಯಾಗಿದೆ. ಇದರಿಂದ ಸಹಾಯಕ ನಿರ್ದೇಶಕ AD ಅವರ ಏನಂತಾರೆ, ಅವ್ರ ಸಹಾಯ ಇದರಿಂದ ಇದೆ. ಆದ್ರಿಂದ ತಾವೇನು ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಆ ಮುಖಾಂತರ ಮೂಲಭೂತ ಸೌಕರ್ಯ ಒದಗಿಸಿದ ಪಕ್ಷದಲ್ಲಿ ಮುಟ್ಗೋಲ್ ಹಾಕೊಂತೀವಿ ಅಂತ ಹೇಳಿದ್ದೀರಾ, ಆ ಐಟಮ್ಗಳನ್ನ ತಾವುಗಳು ಮುಟ್ಗೋಲ್ ಹಾಕೊಳ್ಳೇಬೇಕು ಅಂತ ನಾನು ಸಾರ್ವಜನಿಕವಾಗಿ ಕಳಕಳಿ ಮನವಿ. ಅಂದರೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದೆ. ಆದ್ರಿಂದ 7 ತಿಂಗಳಿಂದ ಮೂಲಭೂತ ಸೌಕರ್ಯ ಒದಗಿಸ್ಲಿಲ್ಲ ಅಂದ್ರೂ ಇಲ್ಲಿ ನಡೆಸ್ಕೊಂಡ್ ಬಂದಿದ್ದಾರೆ ಅಂದರೆ ನಿಮಗೆ ಗೊತ್ತಾಗಬೇಕು ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇದರಲ್ಲಿ ಅಂತ. 5 ಲಕ್ಷಕ್ಕೆ ಟೆಂಡರ್ ಕರೆದವರು ಕೇವಲ 50,000 ಕೊಟ್ಟಿದ್ದಾರೆ.